ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮೈಸೂರು ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಹೇರ್ ಆಯಿಲ್ ಹೇಗೆ ಮಾಡೋದು ಅಂತ. ಇವತ್ತಿನ ರೆಸಿಪಿ ಬಂದು ಎಲ್ಲರಿಗೂ ಕೂದಲು ಉದ್ದ ಇರಬೇಕು, ದಟ್ಟವಾಗಿ ಬೆಳಿಬೇಕು ಅಂತ ಆಸೆ ಇರುತ್ತೆ. ಅದಕ್ಕೋಸ್ಕರ ನಾನು ಯಾವ ರೀತಿ ಆಯಿಲ್ ಮಾಡೋದು ಅಂತ ಇವಾಗ ನಿಮಗೆ ತೋರಿಸ್ತೀನಿ. ಹೇರ್ ಆಯಿಲ್ ಮಾಡಲಿಕ್ಕೆ ಅಲೋವೆರಾ ಜೆಲ್ ಬೇಕಲ್ವಾ, ಅದಕ್ಕೆ ನಮ್ಮ ಪಾಟಲ್ಲೇ ಕಿತ್ಕೊಂಡು ಬರೋಣ ಅಂತ ಬಂದೆ. ನಮ್ಮನೆ ಪಾಟಲ್ಲೂ ಕೂಡ ದಾಸವಾಳನೂ ಇದೆ. ನಾನು ಹೇರ್ ಆಯಿಲ್ ಮಾಡಲಿಕ್ಕೆ ನನಗೆ ವೈಟ್ ದಾಸವಾಳ ಮತ್ತು ಪಿಂಕ್ ದಾಸವಾಳ, ರೆಡ್ ದಾಸವಾಳ ಕೂಡ ಇಲ್ಲೇ ಸಿಗುತ್ತೆ. ಅದಕ್ಕೋಸ್ಕರ ನಾನು ಇವಾಗ ನೋಡಿ ದಾಸವಾಳದೆಲ್ಲ ಕಿತ್ಕೋತಾ ಇದ್ದೀನಿ. ಎಲ್ಲರಿಗೂ ಕೂದಲು ಉದ್ದ ಇರಬೇಕು ಅಂತ ಆಸೆ ಇರುತ್ತೆ, ದಟ್ಟವಾಗಿ ಅತಿ ಬೇಗನೆ ಬೆಳಿಬೇಕು ಅಂತ ಆಸೆ ಇರುತ್ತೆ. ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ಯಾವ ರೀತಿ ಆಯಿಲ್ ಮಾಡ್ಕೋಬೇಕು ಅಂತ ತೋರಿಸ್ತೇನೆ. ಫಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದು ಮೆಂತ್ಯದ ಬೀಜ ತಗೊಂಡಿದ್ದೀನಿ, 1/2 ಕಪ್ಪು. ಎರಡನೇ ಇಂಗ್ರೀಡಿಯೆಂಟ್ಸ್ ಬಂದು ಅರ್ಧ ಕಪ್ಪು ಅಗಸೆ ಬೀಜ ತಗೊಂಡಿದ್ದೇನೆ. 1 ಬೌಲಷ್ಟು ಈರುಳ್ಳಿನ ಮೀಡಿಯಮಾಗಿ ಹಚ್ಕೊಂಡಿದ್ದೀನಿ. 1 ಕಟ್ಟಷ್ಟು ಕರಿಬೇವು ತಗೊಂಡಿದ್ದೀನಿ. 1 ಬೌಲಷ್ಟು ಒಂದು 20ರಿಂದ 25 ದಾಸವಾಳದ ಎಲೆ ತಗೊಂಡಿದ್ದೀನಿ. 1 ಬೌಲಷ್ಟು ಕಲರ್ ದಾಸವಾಳದ ಹೂ ತಗೊಂಡಿದ್ದೀನಿ. ಅಲೋವೆರಾ ಜೆಲ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು 1 ಬೌಲಷ್ಟು ತಗೊಂಡಿದ್ದೀನಿ. ನಂತರ ಒಂದು 4 ಬೆಟ್ಟದ ನೆಲ್ಲಿಕಾಯಿ ದಪ್ಪ ತಗೊಂಡಿದ್ದೀನಿ. ಒಂದು 10 ವೀಳ್ಯದೆಲೆ ತಗೊಂಡಿದ್ದೀನಿ. ನಂತರ 1 ಬೌಲಷ್ಟು ಗುಲಾಬಿ ಹೂಗಳು ತಗೊಂಡಿದ್ದೀನಿ, ಅದು ಫ್ಲೇವರ್ಗೆ. ಬೇವಿನ ಎಲೆ ಗರಿನ ಒಂದು 20 ತಗೊಂಡಿದ್ದೀನಿ. ಇವಾಗ 1 ಲೀಟರ್ ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ, ಅದು ಗಾಣದಲ್ಲಿ ಮಾಡಿರೋ ಪ್ಯೂರ್ ಕೊಬ್ಬರಿ ಎಣ್ಣೆ. 9ನೇ ಇಂಗ್ರೀಡಿಯೆಂಟ್ಸ್ ಬಂದು ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆನ ಯಾಕೆ ಯೂಸ್ ಮಾಡಬೇಕು ಅಂತ ನೋಡ್ತಾ ಹೋದಾಗ ತನ್ನದೇ ಆದ ಗುಣಗಳಿದೆ. ಅದು ಏನಂತ ಹೇಳಿದ್ರೆ, ಮಾಯಿಶ್ಚರ್ ಮಾಡಲಿಕ್ಕೆ, ನಮ್ಮ ಹೇರ್ನ ಹೈಡ್ರೇಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇದ್ವಿ. ನಾವು ನಮ್ಮ ದೇಹಕ್ಕೆ ನೀರು ಕುಡ್ದಿಲ್ಲ ಅಂತಂದಾಗ ನಾವು ಹೇಗಿರ್ತೀವಿ, ನಾವು ನೀರು ಕುಡಿದಾಗ ಹೇಗಾಗಿರ್ತೀವಿ ಹಾಗೆ ನಮ್ಮ ಹೇರ್ಗೂ ಕೂಡ ಸ್ಟ್ರೆಂತ್ ಬೇಕಾಗಿರುತ್ತೆ. ಬಾದಾಮ್ ಎಣ್ಣೆ ತಗೊಂಡಿದ್ದೀನಿ, ಅದು ಕೂಡ ಗಾಣದಿಂದ ತಂದಿರೋ ಎಣ್ಣೆ, 1/2 ಲೀಟರು. ಸಾಸಿವೆ ಎಣ್ಣೆ ಕೂಡ 1/2 ಲೀಟರು. ಎಣ್ಣೆ ಕೂಡ 1/2 ಲೀಟರು. ಇದೆಲ್ಲ ಗಾಣದಿಂದ ತಂದಿರೋ ಎಣ್ಣೆಗಳು. ಯೂಸ್ ಮಾಡೋದ್ರಿಂದ ಇದು ಡ್ಯಾಂಡ್ರಫ್ ಕೂಡ ಬೇಗ ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ, ರೀಗ್ರೋತ್ ಕೂಡ ಆಗುತ್ತೆ, ಕಂಡೀಷನರ್ ಥರ ವರ್ಕ್ ಆಗುತ್ತೆ ಫ್ರೆಂಡ್ಸ್. ನಿಮ್ಮ ಹೇರ್ನ ನರಿಸ್ ಮಾಡ್ತಾ ಹೋಗುತ್ತೆ. ಇವಾಗ ನೋಡ್ಬೋದು ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಈಗ ಒಂದು ಕಡೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಟವ್ ಮೇಲೆ ಒಂದು ಬಾಂಡಲ್ಲಿ ಇಟ್ಕೊಂಡು ಎಲ್ಲ ಬೇಯಿಸ್ಕೊಳ್ಳೋಣ. ಕೂಡ 15 ವರ್ಷದಿಂದ ಈ ಆಯಿಲ್ನ ಮನೇಲಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಾನು ಕೂಡ ನನ್ನ ಕೂದಲಿಗೆ 15 ವರ್ಷದಿಂದನೂ ಹಚ್ಕೊಂಡು ಬರ್ತಾ ಇದ್ದೀನಿ. ಮೊದಲೆಲ್ಲ ನನಗೆ ಸ್ವಲ್ಪ ಏರ್ ಫಾಲ್ ಆಗ್ತಾಯಿತ್ತು. ನಾನು ಈ ಆಯಿಲ್ ಮಾಡ್ಕೊಂಡು ಹಚ್ಕೊಂಡ್ಮೇಲೆ ನನಗೆ ಏರ್ ಫಾಲ್ ಕಮ್ಮಿ ಆಗಿದೆ. ನನ್ನ ಹೇರನ್ನು ನೀವು ನೋಡಿದ್ದೀರಲ್ಲ ವಿಡಿಯೋವಲ್ಲಿ, ನಾನು ಕಲರಿಂಗ್ ಹಾಕಿದರೂ ಕೂಡ ನನಗೆ ಏರ್ ಫಾಲ್ ಆಗಲ್ಲ. ಎಲ್ಲರೂ ಕೇಳ್ತಾರೆ, ನಿನಗೆ ಕಲರಿಂಗ್ ಮಾಡಿಸ್ಕೊಂಡಿದೆಯಲ್ಲ ಏರ್ ಫಾಲ್ ಆಗಲ್ವಾ ಅಂತ. ಆವಾಗ ನಾನು ಮನೇಲೇ ಮಾಡ್ಕೊಂಡಿದ್ದೀನಲ್ವ ಆಯಿಲ್ನ, ಅದಕ್ಕೋಸ್ಕರ ನನಗೆ ಏರ್ ಫಾಲ್ ಆಗಲ್ಲ ಅಂತ ಅವ್ರಿಗೆ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ನೀವು ಕೂಡ ಈ ಥರ ಮನೇಲೇ ಮಾಡಿಕೊಂಡು ನೀವು ಎಣ್ಣೆ ಹಚ್ಕೋಬೋದು. ಯಾಕಂದರೆ ವಾರಕ್ಕೆ 3 ಸಲ ಹಚ್ಕೊಂಡ್ರೆ ಸಾಕು. ಕರಿಬೇವು ಮತ್ತು ಮೆಂತ್ಯದಿಂದ ತುಂಬಾ ಔಷಧಿ ಗುಣಗಳಿವೆ. ಆಯಿಲ್ನ ಯೂಸ್ ಮಾಡಿದ್ರೆ ವೈಟ್ ಏರು ಕೂಡ ಬರೋದನ್ನು ತಡೆಗಟ್ಟಿಬಿಡುತ್ತೆ. ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ, ತುಂಬ ಕೂದಲು ಕಪ್ಪಾಗಿರಬೇಕು ಮತ್ತು ಸಿಲ್ಕಿ ಆಗಿರಬೇಕು ಅಂತ ಆಸೆ ಇರುತ್ತೆ ಅಲ್ವಾ. ಅಂಥವರೆಲ್ಲ ಈ ಹೇರ್ ಆಯಿಲ್ನ ಯೂಸ್ ಮಾಡ್ಕೊಂಡು ಬನ್ನಿ. ತುಂಬ ದಟ್ಟವಾಗಿ ಮತ್ತು ಕಪ್ಪಾಗಿ ಸಿಲ್ಕಿಯಾಗಿ ಬರುತ್ತೆ. ನೋಡಿ ಗೈಸ್, ಇವಾಗ ಕಲರ್ ಚೇಂಜ್ ಆಗ್ತಾ ಹೋಗ್ತಾ ಇದೆ ಎಣ್ಣೆ ಅಂತ. ಮೆಂತ್ಯದ ಬೀಜ ಕೂಡ ಪವರ್ಫುಲ್ ಅಂತ ನಾವು ಹೇಳ್ಬೋದು. ಯಾವುದು ಒಂದು ಹೇರ್ ಆಯಿಲ್ ಮಾಡಬೇಕಾದ್ರೆ ಎಲ್ರಿಗೂ ಅನಿಸೋದು ಮೆಂತ್ಯದ ಬೀಜ. ಇದನ್ನು ತಿನ್ನಲೂಬಹುದು ಮತ್ತು ಫೇಸ್ಗೂ ಹೇರ್ಗೂ ಯೂಸ್ ಮಾಡ್ಬೋದು. ಇದು 100% ಡ್ಯಾಂಡ್ರಫ್ ಸ್ಕ್ಯಾಲ್ಪಿಂದ ತೆಗೆದು ಹಾಕಲಿಕ್ಕೆ. ನಿಮ್ಮ ಕೂದಲು ಉದುರುತ್ತಿದ್ರೆ ಮತ್ತೆ ಬರುತ್ತೆ. ಕರಿಬೇವು ಕೂಡ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ.
ಅಡುಗೆ ಮಾಡಬೇಕಾದ್ರೆ ನಮಗೆ ಬೇಕೇ ಬೇಕು. ನಾವು ಚಿಕ್ಕ ವಯಸ್ಸಿಂದ ನೋಡ್ತಿರ್ತೇವೆ ಅಲ್ವಾ, ಅಮ್ಮ ಉಪ್ಪಿಟ್ಟು ಮಾಡಿದಾಗ ಕರಿಬೇವು ತಿನ್ನು ಕೂದಲು ಬೆಳೆಯುತ್ತೆ ಅಂತ ಹೇಳ್ತಿದ್ರು. ಅದನ್ನು ನಾವು ಕೇಳಿದ್ದೀವಿ. ಕರಿಬೇವು ಕೂಡ ಪ್ರಮುಖ ನ್ಯೂ ಏರು ಅಂದರೆ ಹೊಸ ಏರು ಬರುತ್ತೆ. ಕರಿಬೇವಿಂದ ನ್ಯೂಟ್ರಿಷನ್, ಪ್ರೋಟೀನ್ ಕಂಟೆಂಟ್ ಇರುತ್ತೆ. ಬೀಟೋ ಕೆರೋಟಿನ್ ಪಿಗ್ಮೆಂಟ್ ಕೂಡ ಇದೆ. ಇದರಿಂದ ನಮ್ಮ ಕೂದಲು ಬೇಗ ಏರ್ ಗ್ರೋತ್ ಆಗುತ್ತೆ. ಏರನ್ನು ಯಾಕೆ ಹೇರ್ ಆಯಿಲ್ಗೆ ಯೂಸ್ ಮಾಡ್ತಾರೆ ಅಂತ, ಅದರಲ್ಲಿ ಏರ್ ಸ್ಮೂತ್ ಆಗಲಿಕ್ಕೆ ಮತ್ತು ಸಿಲ್ಕಿ ಆಗಲಿಕ್ಕೆ ಮತ್ತು ಸೈನ್ ಆಗಲಿಕ್ಕೆ ಅಲುವೆರಾ ಇಂಪಾರ್ಟೆಂಟ್ ಆಗಿರುತ್ತೆ. ಏರ್ ಮಾಯ್ಶ್ಚರೈಸರ್ ಮಾಡುತ್ತೆ. ಅಲುವೆರಾದಲ್ಲಿ ನಾವು ಪಡ್ಕೊಳ್ಬಹುದು. ಬೆಟ್ಟದ ನೆಲ್ಲಿಕಾಯಿ ತುಂಬ ಉತ್ತಮ, ಏಕೆಂದರೆ ಬೆಟ್ಟದ ನೆಲ್ಲಿಕಾಯಿನಲ್ಲಿ ವಿಟಮಿನ್ ಸಿ, ಆದ್ದರಿಂದ ಹೇರ್ ಒಂದೇ ಅಲ್ಲ ಫೇಸ್ ಕೂಡ ಶೈನಿಂಗ್ ಆಗುತ್ತೆ. ಈರುಳ್ಳಿಯಲ್ಲಿ ಸಲ್ಫರ್ ಕಂಟೆಂಟ್ ಇದೆ. ಅದ್ರ ಜೊತೆ ಆ್ಯಂಟಿ ಆಕ್ಸಿಡ್ಸ್ ಇದೆ. ವಿಟಮಿನು, ಪೊಟ್ಯಾಸಿಯಮ್ ಇದೆಲ್ಲ ಇರೋದ್ರಿಂದ ನಮ್ಮ ಸ್ಕ್ಯಾಲ್ಪ್ ಕೂಡ ತುಂಬಾ ಬೆಳಿಲಿಕ್ಕೆ ಹೋಗುತ್ತೆ. ದಾಸವಾಳ ಒಂದು ಬೇಗ ಹೇರ್ ಗ್ರೋತ್ ಮಾಡುತ್ತೆ. ಬಾದಾಮ್ ಆಯಿಲ್ ಕೂಡ ನಮ್ಮ ಹೇರನ್ನು ಟೈಟ್ ಮಾಡುತ್ತೆ, ಸ್ಟ್ರೆಸ್ ಕಮ್ಮಿ ಮಾಡುತ್ತೆ. ಅಗಸೆ ಬೀಜ ಕೂಡ ನಮ್ಮ ಹೇರನ್ನು ಸ್ಮೂತ್ ಆ್ಯಂಡ್ ಸಿಲ್ಕಿ ಆ್ಯಂಡ್ ಟೈಟ್ ಮಾಡುತ್ತೆ. ಇನ್ನೂ ತುಂಬಾ ಅಗಸೆ ಬೀಜದಿಂದ ಉಪಯೋಗಗಳಿವೆ. ಎಲ್ಲದರಿಂದ ನಮಗೆ ಹೇರು ಉದ್ದ ಬೆಳಿಲಿಕ್ಕೆ ಎಷ್ಟೊಂದು ಉಪಯೋಗಗಳಿವೆ ಅಲ್ವಾ ಫ್ರೆಂಡ್ಸ್. ನೋಡಿ, ಇವಾಗ ನೋಡ್ಬೋದು ಫ್ರೆಂಡ್ಸ್, ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೆಂದು ಎಣ್ಣೆ ಕೂಡ ಕಲರ್ ತುಂಬಾ ಚೇಂಜ್ ಆಗಿದೆ. ಇವಾಗ ಅದನ್ನು ಮುಚ್ಚಳ ಮುಚ್ಚಿಬಿಟ್ಟು ಓವರ್ ನೈಟ್ ಹಾಗೆ ಬಿಟ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ಓವರ್ ನೈಟ್ ಬಿಟ್ಟಿದ್ದೆ. ಇವಾಗ ತುಂಬಾ ಕಲರ್ಫುಲ್ಲಾಗಿ ಬಂದಿದೆ. ನಾವು ಮನೆಯಲ್ಲೇ ಎಲ್ಲ ಥರದ ಆಯಿಲ್ ತಗೊಂಡು ಮಾಡ್ಕೋಬೋದು. ಈ ಥರ ನಾವು ಮನೆಯಲ್ಲೇ ಮಾಡ್ಕೋಬೋದು, ಆಯುರ್ವೇದಿಕ್ ಥರ. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಲ್ಲ. ಮನೇಲೇ ಇರೋದನ್ನು ಕೂಡ ನಾವು ಬಳಸ್ಕೊಂಡು ಈ ಆಯಿಲ್ನ ತಯಾರು ಮಾಡ್ಕೋಬೋದು. 3 ತಿಂಗಳಿಗೊಮ್ಮೆ ನೀವು ಈ ಥರ ಆಯಿಲ್ ಮಾಡಿಕೊಂಡು ಒಂದು ಡಬ್ಬಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನಮ್ಮ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಸ್ಟ್ರೈಟ್ನಿಂಗು ಆಗುತ್ತೆ ಮತ್ತು ಸಿಲ್ಕಿ ಥರನೂ ಬರುತ್ತೆ. ಯಾಕೆ, ನಮಗೆ ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ಏರ್ ಚೆನ್ನಾಗಿದ್ದರೆ ತುಂಬಾ ಖುಷಿ ಅಲ್ವಾ. ನಾವು ಹೇರ್ನ ಮೇಂಟೈನ್ ಮಾಡೋದು ಏನು ಕಷ್ಟ ಏನಿಲ್ಲ. ನಾವು ಈ ಥರ ಆಯಿಲ್ನ ಮನೆಯಲ್ಲೇ ಮಾಡಿಕೊಂಡು ನಾವು ಮೇಂಟೈನ್ ಮಾಡ್ಬೋದು. ಇವಾಗ ಎಲ್ಲ ಸೋರಿಸ್ಕೊಂಡೆ, ಅದ್ರ ಕಸ ಎಲ್ಲ ತೆಗೆದ್ಬಿಟ್ಟು ಈಗ ಆಯಿಲ್ನ ಲಿಕ್ವಿಡ್ ರೀತಿ ಮಾಡಿಕೊಂಡೆ. ಇವಾಗ ಒಂದು ಡಬ್ಬಿಗೆ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಳೋಣ. ಆಯಿಲು ಕೂಡ ರೆಡಿಯಾಗಿದೆ, ನೋಡ್ಬೋದು. ನನ್ನ ಮಗಳಿಗೆ ನಾನು ಚಿಕ್ಕದ್ರಿಂದನೂ ಈ ಆಯಿಲ್ ಮಾಡಿ ಅವಳಿಗೆ ಅಪ್ಲೈ ಮಾಡ್ತೀನಿ ಮತ್ತು ಸ್ವಲ್ಪ ಮಸಾಜ್ ಮಾಡಿ ಹಾಗೆ ಬಿಡ್ತೀನಿ ಓವರ್ ನೈಟು. ಬೆಳಗ್ಗೆ ಎದ್ದು ಕೂಡಲೇ ಅವಳು ಸ್ನಾನ ಮಾಡ್ಕೋತಾಳೆ. ಅವಳಿಗೆ ತುಂಬಾ ಗ್ರೋತ್ ಬರುತ್ತೆ ಏರೆಲ್ಲ. ಅವಳಿಗೆ ಒಂದು 6 ತಿಂಗಳು ಆಗ್ತಿದ್ದಂಗೆ ತುಂಬಾ ಉದ್ದ ಕೂದಲು ಬಂದುಬಿಡ್ತದೆ. ಅದಕ್ಕೋಸ್ಕರ ನಾನು ಅವಾಗ ಅವಳಿಗೆ ಶಾರ್ಟ್ಸ್ ಮಾಡ್ತಾ ಇರ್ತೀನಿ. ಅಮ್ಮ ಉದ್ದ ಕೂದಲು ಬಿಡಿ ಅಂತಾಳೆ. ಇಲ್ಲ, ಅವಳಿಗೆ ಮೇಂಟೈನ್ ಮಾಡ್ಲಿಕ್ಕಾಗಲ್ಲ ಕಾಲೇಜ್ಗೆ ಹೋಗೋದ್ರಿಂದ. ಅದಕ್ಕೋಸ್ಕರ ನಾನು ಶಾರ್ಟ್ಸ್ ಮಾಡಿ
ಅವಳಿಗೆ ಅಲ್ಲಲ್ಲೇ ಈಗ ರೀಗ್ರೋತ್ ಆಗುತ್ತೆ, ಆದ್ರೂ ಸ್ವಲ್ಪ ಓದೋ ಮಕ್ಕಳಿಗೆಲ್ಲ ಲೆಂತ್ ಏನು ಬೇಡ ಅಂತ ನಾನು ಆ ಥರ ಮಾಡ್ತೀನಿ. ನೋಡ್ಬೋದು ಗೈಸ್ ನನ್ನ ಮಗಳು ಇವಾಗ ಯಾವ ಥರ ಮಸಾಜ್ ಮಾಡ್ಕೋತಿದ್ದಾಳೆ ಅಂತ. ಎಣ್ಣೆನೂ ಕೂಡ ಥಿಕ್ನೆಸ್ ಆಗಿ ಬಂದಿದೆ, ನಮ್ಮ ಏರು ಕೂಡ ಹಾಗೆ ನೀಟಾಗಿ ಚೆನ್ನಾಗಿ ಬೆಳೆಯುತ್ತೆ, ನಮ್ಮ ಏರ್ ಕೂಡ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ. ನೀವು ಇದೇ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋನ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಫ್ರೆಂಡ್ಸ್. ಹೇಗೆ ಆಯಲ್ ಮಾಡಿದ್ದೀನಿ ಅಂತ ನಿಮಗೂ ಕೂಡ ಗೊತ್ತಾಗಬೇಕಲ್ವಾ, ನೀವು ಕೂಡ ನೋಡ್ಕೊಂಡು ಮಾಡ್ಕೋಬೇಕಲ್ವಾ, ಏರೆಲ್ಲ ಲೆಂತಾಗಿ ಬೆಳಿಬೇಕಲ್ವಾ, ಅದಕ್ಕೋಸ್ಕರ ಎಲ್ಲೂ ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿ ಫ್ರೆಂಡ್ಸ್. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಿಮಗೆ 3 ಮಂತ್ಸ್ ಆದಮೇಲೆ ಹೇಗೆ ಬೆಳೆಯುತ್ತೆ ಉದ್ದ ಕೂದಲು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಬಂದು ಹೇಳ್ತಿರಲ್ಲ.